ಚುನಾವಣಾ ರಣರಂಗದ ಯುದ್ಧಕ್ಕೆ ಕೆಲವೇ ದಿನಗಳು ಬಾಕಿ ಇರತಕ್ಕಂಥದ್ದು. ಈ ಹಿನ್ನೆಲೆ ಈಗಾಗಲೇ ಸುಮಲತಾ ಅಂಬರೀಶ್ ಅವರು ಈಗಾಗಲೇ ಒಂದು ಬಿರುಸಿನ ಪ್ರಚಾರವನ್ನು ಕೈಗೊಂಡಿರುವಂತದ್ದು. ಈ ಮಧ್ಯೆ ಬಹಳಷ್ಟು ಒಂದು ಟಾಕ್ ವಾರ್ ಮಂಡ್ಯದಲ್ಲಿ ಜಾಸ್ತಿ ಆಗಿರುವಂತದ್ದು. ಇದ್ರ ಬಗ್ಗೆ ಎಲ್ಲ ಮಾತನಾಡಲಿಕ್ಕೆ ನಮ್ಮ ಜೊತೆ ಸುಮಲತಾ ಅಂಬರೀಶ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್ ಹೇಳಿ, ನಿನ್ನೆ ದೇವೇಗೌಡರು ಮಾತು ಹೇಳ್ತಾರೆ, ಯಾವುದು ಪೂರ್ಣ ಯಾವುದು ಸಂಪೂರ್ಣ, ಅಂಬರೀಶ್ ಅವರ ಮುಂದೆ ಇಟ್ಕೊಂಡು ಸುಮಲತಾ ಅವರು ಬರ್ತಾ ಇದ್ದಾರೆ, ಅವ್ರ ಕೆಲಸವನ್ನ ಮುಂದುವರಿಸ್ತಾರಂತೆ, ಒಂದ್ ರೀತಿ ಅಪಾಸ್ಯ ಅಲ್ವಾ ಅಂತ ಮಾತಾಡ್ತಾರೆ ದೇವೇಗೌಡರು. ಈಗ ಅವರ ಅಭ್ಯರ್ಥಿ ಯಾರ ಹೆಸರಿಟ್ಕೊಂಡು ಮುಂದೆ ಬರ್ತಿದ್ದಾರೆ, ಯಾರ ಕೆಲಸವನ್ನ ಮುಂದುವರಿಸ್ತೀನಿ, ಯಾರ ಹೆಸರನ್ನ ಉಪಯೋಗಿಸ್ಕೊಂಡು ಬಳಸ್ಕೊಂಡು ಅವ್ರು ಬರ್ತಿದ್ದಾರೆ ಅನ್ನೋದಕ್ಕೂ ಅವರೊಂದು ಎಕ್ಸ್ಪ್ಲನೇಷನ್ ಕೊಟ್ರೆ ನಾನು ಇದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಸೊ ನಂತರದಲ್ಲಿ ಇವಾಗ ಈಗಾಗಲೇ ಒಂದು ಆಡಿಯೋವನ್ನು ಕೂಡ ಹರಿದಾಡ್ತಿದೆ. ಎಲ್ಲ ಶಿವರಾಮೇಗೌಡರು ಪುತ್ರ ಚೇತನ್ ಮತ್ತೆ JDS ಪಿ ರಮೇಶ್ ಅವ್ರ ಮಧ್ಯೆ ಒಂದು ಆಡಿಯೋ ಹರಿದಾಡ್ತಿದೆ. ಅವರು ಒಂದೊಂದು ಬೂತ್ಗೆ ಕನಿಷ್ಠ ಪಕ್ಷ 5 ಲಕ್ಷ ಬೇಕು ಮಂಡ್ಯ ಚುನಾವಣೆಗೆ JDSಗೆ, ಸೊ ಈ 5 ಲಕ್ಷ ಬಂದ್ರೆ ಗೆಲ್ಲಬಹುದು ನಮ್ಮ ಚುನಾವಣೆನ ಅಂತ ಹೇಳಿ ಈ ಒಂದು ಆಡಿಯೋ ಹರಿದಾಡ್ತಿದೆ. ಖಂಡಿತ ನನಗೆ ಆಶ್ಚರ್ಯ ಆಗ್ತಾ ಇಲ್ಲ, ಯಾಕೆಂದ್ರೆ ನಾನು ಮೊದಲಿಂದಾನು ಹೇಳ್ಕೊಂಡು ಬರ್ತಾ ಇದ್ದೀನಿ, ಈ ರೀತಿಯ ರಾಜಕಾರಣನೇ ಅವರ ಅಭ್ಯಾಸ. ಅದೇ ರೀತಿ ಈ ಚುನಾವಣೆಯಲ್ಲಿ ಅವ್ರಿಗೆ ಒಂಥರ ಭಯ ಆಗ್ಬಿಟ್ಟಿದೆ. ಈಗ ಎಲ್ಲಿ ಸೋಲ್ಬಿಡ್ತೀವಿ ಅನ್ನೋ ಒಂದು ಭಯದಿಂದ ಅವರು ಇನ್ನಷ್ಟು ಈಗ ಸ್ಟೇಕ್ಸ್ನ ರೈಸ್ ಮಾಡಿದ್ದಾರೆ. 5 ಲಕ್ಷ ಪರ್ ಬೂತ್ ಅಂದ್ರೆ ನೀವು ಯೋಚನೆ ಮಾಡಿ, 2,000 ಚಿಲ್ಲರೆ ಬೂತ್ಗೆ ಅದೆಷ್ಟು ಕೋಟಿ ಆಗ್ಬೇಕು, ಎಷ್ಟು ನೂರಾರು ಕೋಟಿ ಆಗ್ಬೇಕು 2,000 ಚಿಲ್ಲರೆ ಬೂತ್ಗಂದ್ರೆ. ಎಲ್ಲಿಂದ ಬರ್ತಾ ಇದೆ ದುಡ್ಡು, ಯಾರ ದುಡ್ಡಿದು, ಇದನ್ನ ಹೆಂಗ್ ಹಂಚಿಕೆ ಮಾಡ್ತಿದ್ದಾರೆ ಅಂದ್ರೆ, ಯಾವ್ದು ಅಧಿಕಾರ ನಾವು ದುರ್ಬಳಕೆ ಮಾಡ್ಕೊಂಡಿಲ್ಲ ಅಂತ ಹೇಳ್ಕೊಂಡು ಓಡಾಡ್ತಿದ್ರಲ್ಲ, ಅದು ಹೇಗೆ ಈ ದುಡ್ಡೆಲ್ಲ ಇವರು ಎಲ್ಲ ಕಡೆಗೆ ತಲುಪಿಸ್ತಿದ್ದಾರೆ. ಇದನ್ನೆಲ್ಲ ಎಲ್ಲರೂ ಸೂಕ್ಷ್ಮವಾಗಿ ಗಮನಿಸಿ ಆಕ್ಷನ್ ತಗೋಬೇಕಾಗಿರೋ ವಿಷಯ ಇದೆ. ಸೊ ನಂತರದಲ್ಲಿ ಬಂತಂದ್ರೆ ಈಗಾಗಲೇ ಡಾಕ್ಟರ್ ರಾಜ್ಕುಮಾರ್ ವಿಷಯಕ್ಕೆ ಬಂತಂದ್ರೆ ದೇವೇಗೌಡರು ಹೇಳ್ತಾರೆ ಸಭೆಯಲ್ಲಿ, ರಾಜ್ಕುಮಾರ್ಗಿಂತ ಹೆಚ್ಚು ಗೌರವನ್ನ ಕುಮಾರಸ್ವಾಮಿ ಅವರು ಅಂಬರೀಶ್ ಅವರು ಕೊಟ್ಟಿದ್ದಾರೆ, ಅದು ನೆನಪೇ ಮಾಡ್ಕೊಳ್ಳಿಲ್ಲ. ಅದನ್ನ ನೆನಪು ಖಂಡಿತ ನಾನು ಮಾಡ್ಕೋತೀನಿ, ಆದರೆ ಅವರು ಮುಖ್ಯಮಂತ್ರಿಗಳಾಗಿ ಅವ್ರ ಕರ್ತವ್ಯ ಏನಿತ್ತು ಅದನ್ನೇ ಮಾಡಿದ್ದಾರೆ. ಅಂಬರೀಶ್ ಅವ್ರಿಗೆ ಅರ್ಹತೆ ಇತ್ತು, ಆ ಯೋಗ್ಯತೆ ಇತ್ತು, ಜನರಲ್ಲಿ ಅವರು ಸಂಪಾದನೆ ಮಾಡಿರುವಂಥ ಒಂದು ಪ್ರೀತಿ ಇತ್ತು, ಹೆಸರಿತ್ತು, ಅದಕ್ಕೆ ಜನರ ಒಂದು ಡಿಮ್ಯಾಂಡ್ ಇತ್ತು. ಜನ ಡಿಮ್ಯಾಂಡ್ ಮಾಡಿದ್ರು, ಮಂಡ್ಯದ ಜನ ಕೇಳಿದ್ರು ಅಂಬರೀಶ್ ಅವರನ್ನ ಯಾವುದೇ ಕಾರಣಕ್ಕೆ ಮಂಡ್ಯಕ್ಕೆ ಕರ್ಕೊಂಡ್ ಬರಲೇಬೇಕು ಅಂತ ಜನರ ಡಿಮ್ಯಾಂಡು. ಅದಕ್ಕಾಗಿ ಲಕ್ಷಾಂತರ ಜನ ಬಂದು ಅವರ ಒಂದು ಲಾಸ್ಟ್ ರೆಸ್ಪೆಕ್ಟ್ಸ್ನ ಅವರು ಇದು ಮಾಡಿಬಿಟ್ಟು ಹೋಗಿದ್ದಾರೆ. ಅದಕ್ಕೆ ಅವ್ರ ಕರ್ತವ್ಯ ಏನಿದೆ ಅವ್ರು ಮಾಡಿದ್ದಾರೆ. ಸೊ ಈಗಾಗಲೇ ದೇವೇಗೌಡರು ಕೂಡ ಒಂದು ರೀತಿ ಕಾವೇರಿ ಅಸ್ತ್ರವನ್ನು ಬಳಸೋದು. ಇವಾಗ ಕಾವೇರಿ ಹೋರಾಟಕ್ಕೆ ಯಾರು ಬಂದಿರೋ ನೆನ್ಪಿಟ್ಕೊಳ್ಳಿ, ದೇವೇಗೌಡರು ಬಂದಿರು, ಬೇರೆ ಯಾರು ಬಂದು ಕೂಡ ಹೋರಾಟವನ್ನ ಮಾಡಲಿಲ್ಲ. ಕಾವೇರಿ ಹೋರಾಟದ ವಿಷಯದಲ್ಲಿ ರಾಜೀನಾಮೆ ಮಾಡಿರೋವಂಥದ್ದು ಬೇರೆ ಯಾರು ಅಲ್ಲ, ಬರೀ ಅಂಬರೀಶ್ ಒಬ್ಬರೇ. ಇದನ್ನ ಯಾರಾದ್ರೂ ಹೇಳಿ ನಾವು ರಾಜೀನಾಮೆ ಮಾಡಿದ್ವಿ, ಒಂದೇ ಒಂದು ಸಣ್ಣ ಒಂದು ಪೋಸ್ಟ್ಗೂ ನಾವು ತ್ಯಾಗ ಮಾಡಿದ್ವಿ ಅಂತ ಹೇಳಿ ಬರಲಿ ನನ್ನ ಮುಂದೆ, ನಾನು ಹೇಳ್ತೀನಿ. ಈ ಕಾವೇರಿ ಅಸ್ತ್ರ ಏನಾದ್ರೂ ಸುಮಲತಾ ಅವ್ರಿಗೆ ಹಿನ್ನಡೆ ಆಗುತ್ತಾ? ಎಲ್ಲ ಅಸ್ತ್ರಗಳನ್ನು ಬಿಡ್ಲಿ, ಅವರು ಎಲ್ಲ ಅಸ್ತ್ರಗಳು ಇರೋ ಎಲ್ಲ ಅಸ್ತ್ರಗಳನ್ನು ಬಿಡ್ಲಿ. ಇನ್ನೇನೇನು ಬಾಣಗಳನ್ನ ಬಿಟ್ಟು ಚುಚ್ಚುತ್ತಾರೋ ಚುಚ್ಚಲಿ, ನನಗೆ ಜನ ಇದ್ದಾರೆ, ಜನ ಉತ್ತರ ಕೊಡ್ತಾರೆ. ಶಿವರಾಮೇಗೌಡರು ಪದೇ ಯಾಕೆ ಸುಮಲತಾ ಅವ್ರನ್ನ ಟಾರ್ಗೆಟ್ ಮಾಡೋದು? ಅವತ್ತು ನಾಯ್ಡು ಬಗ್ಗೆ ಮಾತಾಡ್ತಾರೆ, ನೆನ್ನೆ ಮಾಯಾಂಗಿನಿ ಅಂತ ಹೇಳ್ತಾರೆ. ಈ ರೀತಿ ಟಾರ್ಗೆಟ್ ಮಾಡೋದ್ರಿಂದ ಸುಮಲತಾ ಅವ್ರೇನಾದ್ರು ಕುಗ್ಗಿಸ್ಬೋದು ಅಂತ ಹೇಳಿ ಏನಾದ್ರು ಒಂದು ಪ್ರಯತ್ನನ ಅಂತ? ಸಭ್ಯತೆ ಸಂಸ್ಕಾರ ಇಲ್ಲದವರ ಮಾತುಗಳು, ಇದರಿಂದ ನಾನು ಯಾಕೆ ಕುಗ್ಲಿ? ಅವರ ಒಂದು ವ್ಯಕ್ತಿತ್ವ ಏನು ಅನ್ನೋದನ್ನ ಜನಕ್ಕೆ ಗೊತ್ತಾಗ್ತಾ ಇದೆ. ಅವರೇನು ಅನ್ನೋದನ್ನ ಜನ ಮೊದಲೇ ಒಂದು ಇಂಪ್ರೆಷನ್ ಅಲ್ಲಿದ್ರು, ಈಗ ಇನ್ನಷ್ಟು ಒಂದು ತುಂಬಾ ಕೀಳ್ಮಟ್ಟದ ಒಂದು ಇಂಪ್ರೆಷನ್ ಅಭಿಪ್ರಾಯವನ್ನ ಜನಕ್ಕೆ ಅವರೇ ತೋರಿಸ್ಕೊಂಡಿದ್ದಾರೆ. ಇದರಿಂದ ಜನಕ್ಕೆ ಗೊತ್ತಾಗ್ತಾ ಇದೆ. ಅಂಬರೀಶ್ ಅವರ ಅಂತ್ಯ ಸಂಸ್ಕಾರಕ್ಕೆ ಅಲ್ಲಿ ಶ್ರದ್ಧಾಂಜಲಿ ಸಭೆಯನ್ನು ಸಂಸತ್ತಲ್ಲಿ ಕೋರಲ್ಲ, ದೇವೇಗೌಡರು ಒಂದ್ ರೀತಿ ಪ್ರೊಟೆಸ್ಟ್ ಮಾಡಿ ಅಂಬರೀಶ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಬೇಕು ಅಂತೇಳಿ ಪ್ರೊಟೆಸ್ಟ್ ಮಾಡ್ತಾರೆ, ಪಟ್ಟಿಡಿತಾರೆ. ಅವತ್ತು ಅಂಬರೀಶ್ ಅವರಿಗೆ ನೆನಪು ಬರೆದಂತ ಮೋದಿಗೆ ಇದ್ದಕ್ಕಿದ್ದಾಗಿ ಯಾಕೆ ಮೈಸೂರಲ್ಲಿ ಸುಮಲತಾ ಅವರು ಅಂಬರೀಶ್ ಅವರು ನೆನಪಾದ್ರು ಅಂತೇಳಿ JDS ಆರೋಪ. ನೋಡಿ, ನೀವು ಆ ರೀತಿ ಮಾತಾಡೋದಾದ್ರೆ ಸಿದ್ದರಾಮಯ್ಯನವರು ನಿಮಗೆ ಬೈದಿದ್ದಾರೆ, ನೀವು ಸಿದ್ದರಾಮಯ್ಯನವ್ರಿಗೆ ಏನೇನು ಮಾತುಗಳು ತಂದೆ ತಾಯಿ ಆಣೆ ಇದನ್ನೆಲ್ಲ ಹೇಳ್ಕೊಂಡು ಒಬ್ರಿಗೊಬ್ರು ಬೈದಿದ್ದು ಯೂಟ್ಯೂಬಲ್ಲಿ ನೀವು ನೋಡ್ಬೋದು. DK ಶಿವಕುಮಾರ್ ಅವರು ನೀವು ಯಾವ್ಯಾವ ರೀತಿಯಲ್ಲಿ ನೀವು ಬೈಕೊಂಡಿದ್ದೀರಾ ಅದನ್ನೂ ಇದೆ. ಈಗ ಅವ್ರು ಯಾಕೆ ಬರ್ತಿದ್ದಾರೆ ನಿಮ್ಮ ಪ್ರಚಾರಕ್ಕೆ? ಅದನ್ನ ಆನ್ಸರ್ ಮಾಡಲಿ ಫಸ್ಟ್ ಅವರು. ಸೊ ಇದಿಷ್ಟು ಸುಮಲತಾ ಅಂಬರೀಶ್ ಅವರ ಮಾತು. ಎಷ್ಟೇ ಅಸ್ತ್ರಗಳನ್ನ ಬಿಟ್ಟರು ಕೂಡ ನನಗೆ ಬಹಳಷ್ಟು ಜನಗಳ ಬೆಂಬಲ ಇದೆ, ಸೊ ಅಲ್ಲಿಂದ ನಾವು ಗೆಲುವನ್ನ ಸಂಪಾದನೆ ಮಾಡ್ತೀನಿ ಅಂತ ಮಾತನ್ನ ಸುಮಲತಾ ಅಂಬರೀಶ್ ಅವರು ಹೇಳ್ತಾರೆ. ಕ್ಯಾಮರಾ ಪರ್ಸನ್ ಬಸವರಾಜ್ ಜೊತೆ ತಿಮ್ಮೇಗೌಡ, ಸುವರ್ಣ ನ್ಯೂಸ್, ಮಂಡ್ಯ.